ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ದಾಲ್ಚಿನ್ನಿ ಲವಂಗ ರೈಸ್ ಮಾಡೋದು ಹೇಗೆ ಅಂತ. ತುಂಬಾನೇ ಈಸಿ ಮತ್ತೆ ಹೆಲ್ದಿ ಕೂಡ, ಮತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಈ ರೆಸಿಪಿನ ಮಾಡ್ಕೊಂತಿದ್ರೆ ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದ್ರೆ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಬನ್ನಿ ಇನ್ನ ತಡ ಮಾಡೋದಲ್ಲ, ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ದಾಲ್ಚಿನ್ನಿ ಲವಂಗ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮಾಡುವ ವಿಧಾನನ ಆಮೇಲೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಹಸಿ ಕೊಬ್ಬರಿ, ಮೆಣಸು, ದಾಲ್ಚಿನ್ನಿ ಅಥವಾ ಚಕ್ಕೆ, ಲವಂಗ, ಅರಿಶಿನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಒಗ್ಗರಣೆಗೆ ಕಾಮನ್ನು ಸಾಸಿವೆ, ಜೀರಿಗೆ, ಆಮೇಲೆ ತರಕಾರಿ ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಇಷ್ಟು ತಗೊಂಡಿದೀವಿ. ನೀವಿನ್ನ ಬೇಕಾದ್ರೆ ಬೇರೆ ತರಕಾರಿನೂ ಹಾಕೊಬಹುದು, ತೊಂದರೆ ಇಲ್ಲ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಈರುಳ್ಳಿ, ಕರಿಬೇವು, ಆಮೇಲೆ ಅಡುಗೆಗೆ ಹಾಕೋ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ನುಣ್ಣುಪ್ಪು. ಇನ್ನು ಲಾಸ್ಟಿಗೆ ನಿಮಗೆ ಗೊತ್ತಿರುತ್ತೆ ಇನ್ಯಾವ ಐಟಮು, ರೈಸು. ಅಷ್ಟೇ, ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನಮ್ಮ ದಾಲ್ಚಿನ್ನಿ ರೈಸ್ ಮಾಡೋದಕ್ಕೆ. ಬನ್ನಿ ಇನ್ನ ಮಾಡುವ ವಿಧಾನನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು 6 ರಿಂದ 8 ಲವಂಗ, ಹಸೆ ಕೊಬ್ಬರಿ ಒಂದು 1/4 ಭಾಗ ಉದ್ದುದ ಹಚ್ಕೊಳ್ಳಿ. ಆಮೇಲೆ ಮೆಣಸು ಒಂದು 1/4 ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನ್ ಹಾಕೊಂಡ್ರೆ ನೆಕ್ಸ್ಟು ಏನು ನಮ್ಮ ಚಕ್ಕೆ ಅಥವಾ ದಾಲ್ಚಿನ್ನಿ ಒಂದು 3/4 ಭಾಗ ತಗೊಂಡಿದ್ವಿ. ಈ ತರ ಮುರಿದ್ಬಿಟ್ಟು ಹಾಕೊಳ್ಳಿ, ಮಿಕ್ಸಿಗೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನ ತೀರಾ ನೈಸಾಗಿ ರುಬ್ಕೊಂಬಿಡಿ, ತರಿ ಎಲ್ಲ ಬೇಡ. ದಾಲ್ಚಿನ್ನಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಮೆಣಸಿನ್ಕಾಯಿ ಒಂದು 4, ನೀವೇನಾದ್ರೂ ಖಾರ ಲವರ್ಸ್ ಆಗಿದ್ರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಹಿಡಿಯಷ್ಟು ಕೊತ್ತಂಬರಿ, ಇಷ್ಟು ಹಾಕೊಂಡು ಈ ತರ ನೈಸಾಗಿ ರುಬ್ಕೊಂಡ್ಬಿಡ್ಬೇಕು. ಈ ದಾಲ್ಚಿನ್ನಿ ಲವಂಗ ರೈಸಿಗೆ ಬೇಕಾಗಿರೋ ಮಸಾಲೆ ಏನೋ ರೆಡಿ ಆಯ್ತು. ಇನ್ನು ಒಗ್ಗರಣೆ ಹಾಕೋದೊಂದೇ ಬಾಕಿ. ಬನ್ನಿ ಇನ್ನು ಒಗ್ಗರಣೆನೂ ರೆಡಿ ಮಾಡ್ಕೊಂಬಿಡೋಣ. ಈ ಒಗ್ಗರಣೆಗೆ ಬೇಕಾಗಿರೋದು ಒಂದು ತಪ್ಪಲೆ ಅಥವಾ ಒಂದು ಬಟ್ಲು ತಗೊಂಡು ಅದಕ್ಕೆ ಒಂದು 6 ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನೀವೇನ್ ಮಾಡ್ತೀರಾ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕಂದ್ರೆ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಎಣ್ಣೆ ಕಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ಸಾಸಿವೆ ಹಾಕೊಂಬಿಡೋಣ. ಸಾಸಿವೆ ಒಂದು 1/4 ಟೇಬಲ್ ಸ್ಪೂನು, ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್. ಈ ಸಾಸಿವೆ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಚಿಟ್ಪಿಟ ಅಂದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 1 2 ರಿಂದ 3, ಪಲಾವ್ ಎಲೆ 1 2, ಇಷ್ಟು ಹಾಕೊಂಡ್ಮೇಲೆ ಒಂದು 2 ಸೆಕೆಂಡ್ ಆದ್ಮೇಲೆ ಕರಿಬೇವು 1 2 ಕಡ್ಡಿ ಹಾಕೊಂಡಿದೀವಿ. ಕರಿಬೇವು ಹಾಕೊಂಡ್ಮೇಲೆ ಸಿಡಿಯೋದು ಗ್ಯಾರಂಟಿ, ಅದಕ್ಕೆ ಹುಷಾರಾಗಿ ಮಾಡಿದ್ರೆ ಒಳ್ಳೇದು. ನೆಕ್ಸ್ಟು ನಮ್ಮ ಈರುಳ್ಳಿ 1 ರಿಂದ 2 ಗಡ್ಡೆ ತಗೊಂಡಿದೀವಿ. ಸಣ್ಣದಾಗಿ ಉದ್ದುದು ಕಚ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ನೀವೇನಾದ್ರೂ ಖಾರ ಲವರ್ಸ್ ಆಗಿದ್ರೆ ಹೇಳ್ದಾಗೆ ಮೆಣಸಿನ್ಕಾಯಿ ಇನ್ನೊಂದು 2 ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ, ಸೊ ಈ ಚಳಿಗಾಲಕ್ಕೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಖಾರವಾಗಿ ಬಾಡಿ ಹೀಟ್ ಆಗಿರೋ ಪದಾರ್ಥ ಅಂದ್ರೆ ಈ ದಾಲ್ಚಿನ್ನಿ ಲವಂಗ ರೈಸೇ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಈ ಈರುಳ್ಳಿ ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಗ ಬೆಂದೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಔಟ್ಸೈಡ್ ಇಂದ ಏನ್ ತರಕ್ ಹೋಗ್ಬೇಡಿ, ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಬೋದು. ಏನಿಲ್ಲ ಗುರು, ಒಂದು 4 ರಿಂದ 6 ಬೆಳ್ಳುಳ್ಳಿ ತಗೊಳ್ರಿ, ಅಂದ್ರೆ ಗಡ್ಡೆ ಅಲ್ಲ, ಬೆಳ್ಳುಳ್ಳಿ ಪಾಯಿ. ಆಮೇಲೆ ಶುಂಠಿ ಒಂದು 1/4 ಇಂಚು ಉದ್ದ ಹಚ್ಕೊಂಬಿಟ್ಟು ಚೆನ್ನಾಗಿ ಕುಟ್ಕೊಂಬಿಡಿ, ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ. ಔಟ್ಸೈಡ್ ಎಲ್ಲ ತಂದು ಅನ್ಹೆಲ್ತಿ ಫುಡ್ನ ಯಾಕೆ ಮಾಡ್ಕೊಂತೀರಾ, ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ, ಅಷ್ಟೇ. ಆಮೇಲೆ ಟೊಮೊಟೊ 1 ರಿಂದ 2 ಗಡ್ಡೆ ಉದ್ದ ಹಚ್ಕೊಂಡಿರೋದು. ಈ ಟೊಮೊಟೊ ಒಂದು ಬೆಂದೋಗ್ಬಿಟ್ರೆ ಅಷ್ಟೇ, ನಮ್ಮ ದಾಲ್ಚಿನ್ನಿ ರೈಸ್ ರೆಡಿ ಅಂತಾನೆ ಹೇಳ್ಬೋದು. ಇನ್ನ ಐತೆ ಪ್ರೋಸೆಸ್ಸು, ಹಾಗಂತೇಳಿ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಟೊಮೊಟೊ ಹಾಕೊಂಡ್ಮೇಲೆ ತರಕಾರಿ, ನಾವು ಕ್ಯಾರೆಟು, ಆಲೂಗಡ್ಡೆ, ಆಮೇಲೆ ಬಟಾಣಿ ತಗೊಂಡಿದ್ದೀವಿ ಅಷ್ಟೇ. ಬಟಾಣಿ ತರಕಾರಿ ಯಾವಾಗ ಆಯ್ತು ಕುರು ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ, ನಂಗೂ ಗೊತ್ತು ಬಟಾಣಿ ತರಕಾರಿ ಅಲ್ಲ ಅಂತ, ಸೊ ಫ್ಲೋ ಅಲ್ಲಿ ಹೇಳಿದೆ ಅಷ್ಟೇ. ಕ್ಯಾರೆಟು, ಆಲೂಗಡ್ಡೆ ತಗೊಂಡಿದೀವಿ, ನೀವು ಬೇಕಾದ್ರೆ ಬೀನ್ಸು, ಗೆಡ್ಡೆಕೋಸು ಇವೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ತರಕಾರಿ, ಆಲೂಗಡ್ಡೆ, ಬಟಾಣಿನ ಮುಂಚೆನೆ ಬಿಸಿನೀರಲ್ಲಿ ಬೇಯಿಸ್ಕೊಂಬಿಟ್ಟಿದ್ವಿ, ಯಾಕಂದ್ರೆ ಇವಾಗ ಬೇಯಿಸ್ಕೊಬೇಕಾದ್ರೆ ಈಗ ಫ್ರೈ ಮಾಡ್ಬೇಕಾದ್ರೆ ತರಕಾರಿ ಬೇಗ ಬಿಟ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಮುಂಚೆನೆ ಬೇಯಿಸ್ಕೊಂಬಿಟ್ರೆ ಟೈಮ್ ಸೇವ್ ಆಗುತ್ತೆ. ಇಷ್ಟು ಟೊಮೊಟೊ ಎಲ್ಲ ಬೆಂದ್ಮೇಲೆ ನೆಕ್ಸ್ಟ್ ಮಸಾಲೆ ಹಾಕೊಂಡ್ವಿ. ಮಸಾಲೆಗೆ ಏನೇನು ಐಟಮ್ಸ್ ಹಾಕಿದೀವಿ ಅಂತ ನಿಮಗೆ ಗೊತ್ತಿರುತ್ತೆ, ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದೀನಿ, ನೋಟ್ ಮಾಡ್ಕೊಳಂಗಿದ್ರೆ ನೋಟ್ ಮಾಡ್ಕೊಳ್ಳಿ. ಈ ಮಸಾಲೆಗೆ ನಾವು ತಗೊಂಡಿರೋ ಐಟಮ್ಸು ಮೆಣಸು, ದಾಲ್ಚಿನ್ನಿ ಅಥವಾ ಚಕ್ಕೆ, ಲವಂಗ, ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಅರಿಶಿನ, ಲಾಸ್ಟಿಗೆ ಹಸಿ ಕೊಬ್ಬರಿ. ಇಷ್ಟೇ ಐಟಮ್ಸು ತಗೊಂಡಿರೋದು ಈ ಮಸಾಲೆಗೆ.
ಇಷ್ಟು ಹಾಕೊಂಡು ನೈಸಾಗಿ ರುಬ್ಕೊಂಡು ಮಸಾಲೆ ಹಾಕೊಂಡು ಈ ತರಕಾರಿಗೆಲ್ಲ ಮಸಾಲೆ ಹಿಡಿಯೋವರೆಗೂ ಬೇಯಿಸ್ಕೊಂಬಿಟ್ರೆ ನಮ್ಮ ದಾಲ್ಚಿನ್ನಿ ಲವಂಗ ರೈಸ್ ರೆಡಿ. ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಎಲ್ಲ ಹಸಿ ಐಟಮ್ಸ್ ಹಾಕೊಂಡಿರ್ತೀವಲ್ವ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಆಯ್ಲಿ ಟೆಕ್ಸ್ಚರ್ ಥರ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನಮ್ಮ ಈ ದಾಲ್ಚಿನ್ನಿ ರೈಸಿಗೆ ಬೇಕಾಗಿರೋ ಗೊಜ್ಜು ರೆಡಿ. ಗೊಜ್ಜು ರೆಡಿ ಆದಮೇಲೆ ಇನ್ನೇನು ಅನ್ನ ಮಾಡ್ಕೊಂಬಿಟ್ಟು ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಸಾಕಾಗಿರುತ್ತೆ. ನೋಡ್ಬೋದು ಈ ಥರ ಆಯ್ಲಿ ಬಿಡಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ರೆ ವೀಕ್ಲಿ 1 or 2 times ಮಾಡೋದು ಗ್ಯಾರಂಟಿ. ಮಣ್ಣಿನ ಪಟಾಪಟ್ ಅನ್ನೋಕೆ ಹಾಕೊಂಡು ಕಲ್ಸ್ಕೊಂಡು ತಿನ್ಬಿಡೋಣ. ನೋಡ್ತಾ ಇದ್ದೀರಲ್ಲ ಈ ಥರ ಅನ್ನ ಬೇಯಿಸ್ಕೊಂಡು ನಿಮಗೆ ಕಲಿಸೋ ಪ್ರೊಸೀಜರ್ ಗೊತ್ತೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಟ್ಟೆಗೆ ಹಾಕೊಂಡು ತಿನ್ಕೊಳ್ಳಿ ಅಷ್ಟೇ. ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಾನಂತೂ ಇವಾಗ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ, ತಿನ್ಕೊಂಬರ್ತೀನಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಹೇಳ್ದಾಗೆ ನೀವು ಒಂದ್ಸಲ ಮಾಡ್ಕೊಂತೀನಿ ಅಷ್ಟೇ. ರೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ವಿದಿನ್ 30 to 40 minutes ಅಲ್ಲಿ ಈ ರೆಸಿಪಿನ ಟ್ರೈ ಮಾಡಬಹುದು. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.